ನಮಸ್ಕಾರ. ಕೇಂದ್ರ ಬಜೆಟ್ ಮಂಡನೆ ಆಗಿದ್ದ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 9ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. 2026ರ ಬಜೆಟ್ ಮಂಡನೆ ಆಗಿದೆ. ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಷೇರು ಮಾರುಕಟ್ಟೆ ಕುಸಿದಿದೆ. ಸೆನ್ಸೆಕ್ಸ್ 1100 ಪಾಯಿಂಟ್ಗಳ ಕುಸಿತವನ್ನ ಕಂಡಿದೆ. ಸುಮಾರು 54.1 ಲಕ್ಷ ಕೋಟಿಯ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ ಆರೋಗ್ಯ, ಶಿಕ್ಷಣ, ಮೂಲಸೌಕರ್ಯ ಮತ್ತು ಮಹಿಳಾ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಉತ್ತರ ಭಾರತದಲ್ಲಿ ಕೆಲವು ಸಂಸ್ಥೆಗಳ ಸ್ಥಾಪನೆಗೆ, ದಕ್ಷಿಣ ಭಾರತಕ್ಕೆ ರೈಲು ಯೋಜನೆಗಳು, ಈ ತರದ ಕೆಲವು ಯೋಜನೆಗಳನ್ನ ಅವರು ತಮ್ಮ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ ನಾವು ಅಂಶಗಳನ್ನ ಈ ಬಜೆಟ್ ನಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಜನರ ನಿರೀಕ್ಷೆ ಇದ್ದಿದ್ದು ಹಳದಿ ಲೋಹ ಅಂದ್ರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏನಾದ್ರೂ ಕಡಿಮೆ ಆಗೋ ರೀತಿಯಲ್ಲಿ ಯೋಜನೆಗಳನ್ನ ತರಬಹುದಾ ಅಂತ ನಿರೀಕ್ಷೆ ಇದ್ದು, ಆ ಯಾವ ನಿರೀಕ್ಷೆಗಳು ಈಡೇರಿಲ್ಲ. ಯಾಕೆಂದ್ರೆ ಆ ತರದ ಯಾವ ಅಂಶಗಳು ಈ ಬಜೆಟ್ ನಲ್ಲಿ ಘೋಷಣೆ ಆಗಿಲ್ಲ. ಪ್ರಮುಖವಾದ ಬಜೆಟ್ ನ ಅಂಶಗಳು ಯಾವ್ಯಾವ್ದಿದೆ ಅಂತ ನೋಡಿದ್ರೆ, ಸಾರ್ವಜನಿಕ ಬಂಡವಾಳ ವೆಚ್ಚಕ್ಕೆ 12.2 ಲಕ್ಷ ಕೋಟಿ. ಕಳೆದ ಬಾರಿ ಅದನ್ನ ಬಹುತೇಕ ಸುಮಾರು 10 ಲಕ್ಷ ಕೋಟಿಯನ್ನ ಇಟ್ಟಿದ್ರು. ಈ ಬಾರಿ ಅದನ್ನ 12.2 ಲಕ್ಷ ಕೋಟಿ ರೂಪಾಯಿಯನ್ನ ಸಾರ್ವಜನಿಕ ಬಂಡವಾಳ ವೆಚ್ಚಕ್ಕೆ ಮೀಸಲಿಡಲಾಗಿದೆ. ಒಟ್ಟು 54.1 ಲಕ್ಷ ಕೋಟಿ ಬಜೆಟ್ ನಲ್ಲಿ ಮೂಲಸೌಕರ್ಯ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಒಂದು ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗುತ್ತೆ. ಕಳೆದ ಬಾರಿ ಸ್ವಲ್ಪ ಕಡಿಮೆ ಇತ್ತು. ಈ ಬಾರಿ ಅದನ್ನ 12.2 ಲಕ್ಷ ಕೋಟಿಗೆ ಏರಿಕೆಯನ್ನ ಮಾಡಲಾಗಿದೆ. ಇನ್ನು ರಾಜಕುಂಟಲ ತೋಳಿ ಗತಿಯಲ್ಲಿರುವಂತಂದ್ರೆ ನಾವೇನು ಇದನ್ನ ಪ್ರಮುಖವಾಗಿ ನೋಡ್ಬೋದು ಅಂತಂದ್ರೆ, ವಿತ್ತೀಯ ಕೊರತೆ ಏನಿದೆ, ಈ ವಿತ್ತೀಯ ಕೊರತೆಯನ್ನ ಸರಿದೂಗಿಸೋ ನಿಟ್ಟಿನಲ್ಲಿ ಸ್ವಲ್ಪ ಕ್ರಮಗಳನ್ನ ತೆಗೆದುಕೊಳ್ಳೋ ರೀತಿಯಲ್ಲಿ ಬಜೆಟ್ ನಲ್ಲಿ ಕಾಣಿಸ್ತಾ ಇದೆ. ಜಿಡಿಪಿನ 4.3 ಗುರಿ ಹಣಕಾಸು ಶಿಸ್ತನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ಬೋದು. ಅದನ್ನು ಕೂಡ ನಾವು ಈ ಬಜೆಟ್ ನಲ್ಲಿ ನಾವು ನೋಡಬಹುದು. ಜೊತೆಗೆ ಸೆಮಿಕಂಡಕ್ಟರ್ ನ ಮಿಷನ್ ಮುಖಾಂತರವಾಗಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅದಕ್ಕೂ ಕೂಡ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಅದರ ಜೊತೆಯಲ್ಲಿ ಬಯೋಫಾರ್ಮಾ ಶಕ್ತಿ ಯೋಜನೆಗೆ 10,000 ಕೋಟಿ ಹೂಡಿಕೆ ಅಂದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಅದರ ಜೊತೆಲಿ ಇನ್ನೊಂದು ಪ್ರಮುಖವಾದಂತದ್ದು ಅಂದ್ರೆ, ಭಾರತದಲ್ಲಿ ಕ್ಯಾನ್ಸರ್ ಮಾರಕವಾಗಿ ಪರಿಣಮಿಸ್ತಾ ಇದೆ. ಬಹಳ ಹೆಚ್ಚಿನ ಮಂದಿ ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳನ್ನ ತೆರೆಯೋದಕ್ಕೆ ಈ ಬಜೆಟ್ ನಲ್ಲಿ ಒಂದು ತೀರ್ಮಾನವನ್ನ ಮಾಡಲಾಗಿದೆ. ನಾನು ಈಗಾಗಲೇ ಹೇಳಿದಂಗೆ ವೈದ್ಯಕೀಯ ಕ್ಷೇತ್ರ ಅಂತ ಬಂದಾಗ ಉತ್ತರ ಭಾರತದಲ್ಲಿ 2 ಕಡೆಯಲ್ಲಿ, ಬಹುತೇಕ ಒಂದು ರಾಂಚಿ ಅಂತ ಅಂದ್ಕೊಳ್ತೀನಿ, ಇನ್ನೊಂದು ಕಡೆಯಲ್ಲಿ ನಿಮಾನ್ಸ್ ವಿಭಾಗಗಳನ್ನ ತೆರೆಯೋದಕ್ಕೂ ಕೂಡ ಈ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ಎಸ್ಎಂಇ ಗ್ರೋತ್ ಫಂಡ್, ಎಸ್ಎಂಇ ಸೆಕ್ಟರ್ ಅಂತಂದ್ರೆ ಎಂಎಸ್ಎಂಇ ಮತ್ತು ಎಸ್ಎಂಇ ಏನಿದೆ, ಇದು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವಂತ ಕ್ಷೇತ್ರಗಳು. ಎಂಎಸ್ಎಂಇ ಅನ್ನ ಪ್ರತಿ ಬಾರಿ ನಿರ್ಲಕ್ಷ್ಯ ಮಾಡಲಾಗ್ತಿದೆ. ದೊಡ್ಡ ಉದ್ಯಮಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಮೊದಲಿಂದಲೂ ಕೂಡ ಇತ್ತು. ಈ ತರದ ಆರೋಪಕ್ಕೆ ಗುರಿಯಾಗ್ತಾನೆ ಇದ್ರು ಮತ್ತು ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೋದ್ಯಮಿಗಳು ಬಹಳ ಸಂಕಷ್ಟದಲ್ಲಿದ್ದಾರೆ. ಕೋವಿಡ್ ನಂತರದ ಸಂದರ್ಭದಲ್ಲಂತೂ ಅವರು ತಮ್ಮ ಉದ್ಯಮವನ್ನೇ ಮುಚ್ಚಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಬೆಳವಣಿಗೆ ಆಗಿದೆ. ಏನು ಅಂತಂದ್ರೆ, ಈ ಎಂಎಸ್ಎಂಇಗೆ 10,000 ಕೋಟಿ ಫಂಡ್ ಅನ್ನ ಇಡಲಾಗಿದೆ. ಕಳೆದ ಬಾರಿ ಈ ತರದ ಯಾವ ಯೋಜನೆಗಳು ಎಂಎಸ್ಎಂಇಗೆ ಏನನ್ನು ಕೊಟ್ಟಿರ್ಲಿಲ್ಲ. ಆದ್ರೆ ಈ ಬಾರಿ ಎಂಎಸ್ಎಂಇ ಮತ್ತು ಎಸ್ಎಂಇಗೆ ಬೆಳವಣಿಗೆ ಮಾಡೋದಕ್ಕೆ ಅಂತಾನೆ ಅದನ್ನ ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಮಾಡೋದಕ್ಕೆ 10,000 ಕೋಟಿ ರೂಪಾಯಿಯನ್ನ ಫಂಡ್ ಆಗಿ ಎಂಎಸ್ಎಂಇಗೆ ಎತ್ತಿಡಲಾಗಿದೆ. ಇನ್ನು ಟ್ಯಾಕ್ಸ್ ಸಂಬಂಧಿತವಾಗಿ ಅಂದ್ರೆ ತೆರಿಗೆ ಸಂಬಂಧಿತವಾಗಿ ಏನಿದೆ ಅಂತ ನೋಡೋದಾದ್ರೆ, 12 ಲಕ್ಷದವರೆಗಿನ ಆದಾಯ ಏನಿದೆ ಅದಕ್ಕೆ ತೆರಿಗೆ ಮನ್ನಾ ಇದೆ. ಕಳೆದ ಬಾರಿನೂ ತೆರಿಗೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಲಾಗಿತ್ತು. ಈ ಬಾರಿ ಕೂಡ 12 ಲಕ್ಷದ ಒಳಗಿನ ಆದಾಯ ಏನಿದೆ ಆ ಆದಾಯಕ್ಕೆ ಸಂಪೂರ್ಣವಾಗಿ ತೆರಿಗೆಯನ್ನ ಮನ್ನಾ ಮಾಡೋದಕ್ಕೆ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹೈ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳು ಏನಿದೆ, ಮರುರೂಪಿಸಿದ ಪಡಿತರ ನಿಧಿಗಳು ಮತ್ತು ಮುಂದಿನ ಯೋಜನೆಗಳೇನಿದೆ ಅದಕ್ಕೂ ಕೂಡ ಸ್ವಲ್ಪ ಯೋಜನೆಗಳನ್ನ, ಹೊಸ ಯೋಜನೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೃಷಿ ಮತ್ತು ತಂತ್ರಜ್ಞಾನ ಯೋಜನೆಗೆ, ಕೃಷಿಗೆ ತೆಂಗಿನ ಬೆಳೆ ಇರ್ಬೋದು ಅಥವಾ ಇನ್ನಿತರ ಕೆಲವು ಪ್ರಮುಖವಾದಂತಹ ಅಂಶಗಳ ಮೇಲೆ ಈ ಬಜೆಟ್ ಸ್ವಲ್ಪ ತೋರಿಸುತ್ತೆ. ಅಂದ್ರೆ ಕೃಷಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ಇದರಲ್ಲಿ ಕೊಡಲಾಗಿದೆ. ಕೇಂದ್ರದ ಒಟ್ಟು ಸಾಲದ ಗುರಿ ಇದೆ ಎಷ್ಟಿದೆ ಅಂತ ನೋಡಿದ್ರೆ 55.6, ಜಿಡಿಪಿಯ 55.6 ಇದೆ. ಉದ್ಯೋಗ, ಮೂಲಭೂತ ಸೌಕರ್ಯ, ತಂತ್ರಜ್ಞಾನ ಮತ್ತು ಹೂಡಿಕೆ ಮೇಲೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಇದೆಲ್ಲವೂ ಉದ್ಯೋಗ ಸೃಷ್ಟಿಗೆ ಏನಾದ್ರೂ ಕಾರಣ ಆಗತ್ತಾ ಅನ್ನೋದು ಗೊತ್ತಿಲ್ಲ. ವಿಕಸಿತ ಭಾರತದ ಮತ್ತು ಈಗಿನ ಸರ್ಕಾರದ ಗುರಿ 2047ರ ಹೊತ್ತಿಗೆ ಸಾಧಿಸಬೇಕು ಅಂತಿದೆ. ಅದಕ್ಕೆ ಪೂರಕವಾಗಿ ಅನೇಕ ನಾವು ಯೋಜನೆಗಳನ್ನ ತಂದಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಟ್ಯಾಕ್ಸ್ ಸಂಬಂಧಿ ಬದಲಾವಣೆ ಇದೆ. ನಾನು ಆದಾಯ ತೆರಿಗೆ ಬಗ್ಗೆ ಹೇಳಿದೆ. ಅದರ ಜೊತೆಯಲ್ಲಿ ಎಸ್ಟಿಟಿ ಮತ್ತು ಮ್ಯಾಟ್ ಟ್ರಸ್ಟ್ ಕಡಿತ ಮತ್ತು ಕೆಲವು ಕಂಪನಿಗಳಿಗೆ ತೆರಿಗೆ ವಿನಾಯಿತಿಯನ್ನ ಕೊಡೋದಕ್ಕೆ ಇದರಲ್ಲಿ ಹೆಚ್ಚು ಪ್ರಸ್ತಾಪವನ್ನ ಮಾಡಲಾಗಿದೆ.
ಈ ಬಜೆಟ್ ಒಂದು ಸಮತೋಲಿತ ಬಜೆಟ್ ಅಂತ ಆರ್ಥಿಕ ತಜ್ಞರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಷೇರು ಮಾರುಕಟ್ಟೆ ಇವತ್ತು ಓಪನ್ ಇದೆ. ಬಹುತೇಕ ಭಾನುವಾರಗಳು ಷೇರು ಮಾರುಕಟ್ಟೆ ಓಪನ್ ಇರೋದಿಲ್ಲ. ಇವತ್ತು ಷೇರು ಮಾರುಕಟ್ಟೆ ಬಜೆಟ್ ಕಾರಣಕ್ಕಾಗಿನೇ ಓಪನ್ ಇದೆ. ಷೇರು ಮಾರುಕಟ್ಟೆಯ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನ ಬಜೆಟ್ ಬಹುತೇಕವಾಗಿ ಪೂರೈಸಿಲ್ಲ. ಅದೇ ಕಾರಣಕ್ಕೆ ಅಂದ್ರೆ ಮಿಸ್ ಮ್ಯಾಚ್ ಆಗಿದೆ. ಬಜೆಟ್ ಮೇಲೆ ಹೆಚ್ಚಿನ ನಿರೀಕ್ಷೆ ಸಂದರ್ಭದಲ್ಲಿ ಆ ನಿರೀಕ್ಷೆಯನ್ನ ಬಜೆಟ್ ಪೂರೈಸದೇ ಇದ್ದಾಗ ಸಾಮಾನ್ಯವಾಗಿ ಷೇರು ಮಾರುಕಟ್ಟೆ ಕುಸಿತ ಆಗತ್ತೆ. ಇಲ್ಲೂ ಕೂಡ ನಾವು ಅದನ್ನೇ ನೋಡ್ತಾ ಇದೀವಿ. ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. 1100 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಕುಸಿದೆ ಅನ್ನೋ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ದೇಶದಲ್ಲಿ ಬಹಳ ನಿರೀಕ್ಷೆ ಇದ್ದಿದ್ದೇನು ಅಂತ ಅಂದ್ರೆ ಚಿನ್ನ ಬೆಳ್ಳಿಯ ಮೇಲಿನ ತೆರಿಗೆ ಟ್ಯಾಕ್ಸ್ ಏನಿದೆ ಅದು 3% ಇದೆಯಲ್ಲ, GST 3% ಹಾಕ್ತಾರೆ. ಅದನ್ನೇನಾದ್ರೂ ಕಡಿಮೆ ಮಾಡ್ಬೋದಾ ಅಥವಾ ಆ ಬೆಲೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಕಾರಣಗಳು ಪ್ರಮುಖವಾಗಿ ಆದ್ರೂ ಭಾರತದಲ್ಲಿ ಚಿನ್ನವನ್ನ ನೋಡುವ ರೀತಿ, ಬೆಳ್ಳಿಯನ್ನ ನೋಡುವ ರೀತಿ ಮತ್ತು ಇದರ ಮೇಲಿನ ಒಂದು ಭಾವನೆಗಳು ಮತ್ತು ಅಗತ್ಯಗಳು ಬೇರೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಬದಲಾವಣೆಗಳನ್ನ ತರಬಹುದಾ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಅದ್ಯಾವುದು ಕೂಡ ಈಗ ಸದ್ಯಕ್ಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಈಗ ಬಜೆಟ್ ಕುರಿತಾಗಿ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಕೆಲವರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಕಾಂಗ್ರೆಸ್ ಯಥಾಸ್ಥಿತಿಯಲ್ಲಿ ಇದನ್ನೇ ಹೇಳ್ತಾ ಇದೆ, ಅಂದ್ರೆ ಇದೊಂದು ನಿರಾಶಾದಾಯಕ ಬಜೆಟ್, ಈ ಬಜೆಟ್ ನಲ್ಲಿ ಏನೂ ಇಲ್ಲ ಅಂತ. ಬಿಜೆಪಿ ಮತ್ತು ಅದರ ಬೆಂಬಲಿಗರು ಇದೊಂದು ಸಮತೋಲಿತವಾದ ಮತ್ತು ಕಳೆದ ಬಾರಿಗಿಂತ ಉತ್ತಮ ಬಜೆಟ್, ಯಾಕೆಂದ್ರೆ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗಿರೋದು, ಕೃಷಿ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗಿರೋದು, ಅದು ನಿಮಾನ್ಸ್ ಇರ್ಬೋದು ಅಥವಾ ಕ್ಯಾನ್ಸರ್ ಕೇಂದ್ರಗಳನ್ನ ತೆರೆಯೋದಿರ್ಬೋದು, ಈ ತರದ ಯೋಜನೆಗಳು. ಹಾಗೆಯೇ ಹೆಚ್ಚು ಉದ್ಯೋಗವನ್ನ ಸೃಷ್ಟಿ ಮಾಡುವ ಕ್ಷೇತ್ರ MSME ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಅದಕ್ಕೂ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಹಾಗಾಗಿ ಇದೊಂದು ಉತ್ತಮವಾದ ಬಜೆಟ್ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ನಮ್ಗೀಗ ಅವರ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಪಕ್ಷದ ವಕ್ತಾರಗಳು ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ. ಬಜೆಟ್ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ತಿಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವ ಮಂಜುನಾಥ್ ಅತ್ತೆ ಅವರು ನಮ್ಮ ಜೊತೆಗಿದ್ದಾರೆ. ಅತ್ತೆ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಬಜೆಟ್ ಬಗ್ಗೆ ತಮ್ಮ ಅಭಿಪ್ರಾಯ? ಈ ಬಜೆಟ್ ಕಳೆದ 9-8 ಬಾರಿಗಿಂತ ಏನು ಭಿನ್ನವಾಗಿ ಏನಿಲ್ಲ. ಬಜೆಟ್ ಅಲ್ಲಿ ತುಂಬಾ ಅವರು ತಮ್ಮ ಪೊಲಿಟಿಕಲ್ ಸ್ಟಂಟ್ಸ್ ಅನ್ನೇ ವಿಸ್ತರಣೆ ಮಾಡಿದ್ದಾರೆ. ಅದ್ರ ಆಚೆಗೆ ಏನಿಲ್ಲ. ಯಾಕೆಂದ್ರೆ ಬಿಜೆಪಿ ಬಂದಾಗಿನಿಂದ ಇದುವರೆಗೂ ಲ್ಯಾಂಡ್ ಮಾರ್ಕ್ ಇದೊಂದು ಮೈಲಿಗಲ್ಲು ಇಡೀ ಭಾರತ ದೇಶದ ಅಭಿವೃದ್ಧಿಯ ಒಂದು ಚಿಮ್ಮು ಅಲ್ಲಿಗೆ ಅನ್ನೋ ತರದ ಯಾವ ಕಾರ್ಯಕ್ರಮವನ್ನು ಇದುವರೆಗೂ ರೂಪಿಸಿಲ್ಲ. ನೀವು ನೋಡಿದಿರಿ ಅವ್ರದ್ದು ಈ ಪಕ್ಷದ ಪ್ರಣಾಳಿಕೆಗೂ ಬಜೆಟ್ಗೂ ವ್ಯತ್ಯಾಸ ಇಲ್ದಂಗೆ ವರ್ತನೆಗಳನ್ನ 8 ವರ್ಷ ಮಾಡಿದ್ದಾರೆ. 9ನೇ ವರ್ಷ ಅದನ್ನೇ ರಿಪೀಟ್ ಮಾಡಿದ್ದಾರೆ. ನವ ವರ್ಷಗಳು ತುಂಬಿದ್ರು, ಬಜೆಟ್ಗಳು ತುಂಬಿದ್ರು, ಇದ್ರೊಳಗೆ ಯಾವುದೇ ಹೊಸತನ ಇಲ್ಲ. ಕೃಷಿಗೆ ಕೊಡ್ಬೇಕಾದಷ್ಟು ಆದ್ಯತೆಯನ್ನು ಕೊಟ್ಟಿಲ್ಲ. ಕೃಷಿಗೆ ಎಷ್ಟು ಕೊಟ್ಟಿದ್ದಾರೆ ನೀವೆಲ್ಲ ಗಮನಿಸಿದಿರಿ. ಬಹಳ ಕಡಿಮೆ ಪ್ರಮಾಣದ 1,62 ಕೋಟಿಗಳನ್ನ ಬಿಡುಗಡೆ ಮಾಡಿ ಕೃಷಿನ ಒಂದು ಅಧ್ವಾನ ಎಬ್ಸಂತ 3 ಬೆಳೆಗಳು ಕೊಟ್ಟಿದ್ದಾರೆ. ಯಾವುದು? ಗೋಡಂಬಿ, ತೆಂಗು ಮತ್ತೆ ಇದನ್ನು ಉತ್ತೇಜಿಸ್ತೀವಿ ಅಂತ. ಇವತ್ತು ಅನೇಕ ಕಮರ್ಷಿಯಲ್ ಕ್ರಾಪ್ಸ್ ನೆಲ ಕಚ್ಕೊಳ್ತಿದ್ದಾವೆ. ರೇಷ್ಮೆ ಅಂತೂ ಥಳ ಕಚ್ಬಿಟ್ಟಿದೆ. ರೇಷ್ಮೆಗೆ ಬೇರೆ ದೇಶಗಳಿಂದ ಬರ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಅವರು. ಅಂದ್ರೆ ನಮ್ಮಲ್ಲಿರೋ ಮಾರ್ಕೆಟ್ ಪೊಟೆನ್ಶಿಯಾಲಿಟಿನ ರೇಷ್ಮೆ ಪ್ರೊಸೆಸಿಂಗ್ ಅನ್ನ ಪರಿಗಣನೆಗೆ ಕೇಂದ್ರ ಸರ್ಕಾರ ತಗೊಂಡಿಲ್ಲ ಇದುವರೆಗೂ. ಅದನ್ನ ಬೇರೆ ದೇಶಕ್ಕೆ ಆ ವಹಿವಾಟನ್ನ ಅದೇನಂದ್ರೆ ಮಲ್ಟಿ ಟಾಸ್ಕ್ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಕೃಷಿ ಅದು. ಬೆಳೆಯುವವರು, ಹುಳ ಮೇಯಿಸುವವರು, ಗೂಡು ತೆಗೆಯುವವರು, ನೂಲು ತೆಗೆಯುವವರು, ನೂಲುವವರು. ಸೊ ಇಷ್ಟು ದೊಡ್ಡ ಒಂದು ಸಮುದಾಯಗಳನ್ನ ಒಳಗೊಂಡಿರುವಂತ ಒಂದು ಕೃಷಿ ಉದ್ಯಮ ಅದು. ಅದಕ್ಕೆ ನೀಡಬೇಕಾಗಿರೋ 1% ಕೂಡ, ಯಾಕೆಂದ್ರೆ ನಮ್ದು 1798ರಲ್ಲೇ ರೇಷ್ಮೆ ಉದ್ಯಮ ಶುರುವಾಗಿದೆ ಇಡೀ ದೇಶದಲ್ಲಿ. ಇವತ್ತು ನಿಮಗೆ ಗೋಲ್ಡ್ ರೇಟು ಎಲ್ಲಿಗೋಗಿ ಮುಟ್ತಿದೆ, ಹಾಗೇನೆ ರೇಷ್ಮೆ ರೇಟು ಆ ಲೆಕ್ಕಕ್ಕೆ ಹೋಗಿ ನಮ್ಗೆ ತಲುಪ್ತಿದೆ. ಇಲ್ಲಿನ ಜನಕ್ಕೆ ಉದ್ಯೋಗ ಕೊಡೋ ಬದಲು ಎಲ್ಲಿಂದನೋ ತಂದು ಅದನ್ನ ನೇಯ್ದು ಅದನ್ನ ಮಾರ್ಬೇಕಾದಂತ ಪರಿಸ್ಥಿತಿಗೆ ನಮ್ಮ ಉತ್ಪಾದಕರು, ನೂಲು ಉತ್ಪಾದಕರು ಸಿಲುಕಿದ್ದಾರೆ. ಇದನ್ನ ಯಾವ್ದನ್ನು ಪರಿಗಣನೆಗೆ ಇಟ್ಕೊಂಡಿಲ್ಲ. ಈಗ 100 ರಬ್ಬರ್ ಬೆಳೆ, ಇವತ್ತು ರಬ್ಬರ್ ನೆಲ ಕಚ್ಕೊಳ್ತಿದೆ. ರಬ್ಬರ್ ಉದ್ಯಮ ಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಸಂಗತಿನೇ ಚರ್ಚೆ ದೇಶದಲ್ಲಿ ನಡೀತಿದೆ. ಯಾಕೆಂದ್ರೆ ನೀವು ಈ ಟೈರ್ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ ಅನ್ನೇ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಜನರನ್ನ ಬಲಿ ಕೊಡೋದಿಲ್ಲ. ಈಗ ಪಾಕಿಸ್ತಾನದವರು ನಿಮಗೆ ಕಡಿಮೆ ರೇಟಿಗೆ ಸಕ್ಕರೆ ಕೊಡ್ತಾರೆ ಅಂತೇಳಿ ನಮ್ಮ ಸಕ್ಕರೆ ಉದ್ಯಮವನ್ನು ಕೊಂದಾಕೋದಿದೆಯಲ್ಲ,
ಇದು ಒಂಥರ ಮಲ್ಟಿನ್ಯಾಷನಲ್ ಕಂಪನಿಗಳ ಸಂಚು ಇದು. ಇದಕ್ಕೆ ತಕ್ಕಂಗೆ ಈ ಮೋದಿ ಸರ್ಕಾರ ಇವತ್ತೇನು ಕೇಂದ್ರ ಬಿಜೆಪಿ ಸರ್ಕಾರ ಇದೆ ಅದು ಕುಣಿತಾ ಐತೆ ಎಲ್ಲದರಲ್ಲೂ. ನೋಡಿ, ಒರಿಜಿನಲ್ ಪ್ರೊಡಕ್ಟಿವಿಟಿ ಇದೆಯಲ್ಲ, ಪ್ರೊಡಕ್ಟಿವಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಪ್ರೊಡಕ್ಟಿವಿಟಿ ಆಫ್ ಮಿನರಲ್ಸ್, ಇವೆರಡನ್ನು ಪರಾವಲಂಬಿಗೊಳಿಸೋದ್ರ ಕಡೆಗೇನೆ ಈ ಸರ್ಕಾರಗಳು 8 ವರ್ಷದಿಂದ ಕೆಲಸ ಮಾಡಿದೆ ಇದು ಕೇಂದ್ರ ಸರ್ಕಾರ. ನೀವು ಬಜೆಟ್ ಅನ್ನ ಕಂಪ್ಯಾರಿಟಿವ್ಲಿ ಸ್ಟಡಿ ಮಾಡಿ ಇಯರ್ ಟು ಇಯರ್ ಗಮನಿಸ್ಕೊಳ್ಳಿ. ನೀವು ಗಮನಿಸಿದಾಗ ಗೊತ್ತಾಗುತ್ತೆ ಯಾವ ವಲಯಕ್ಕೆ ನಿಧಾನಕ್ಕೆ ಗ್ರಾಜುಯಲಿ ಕಡಿಮೆ ಮಾಡ್ತಾ ಬಂದಿದ್ದಾರೆ ಅನ್ನೋದು. ಇವತ್ತು ಶಿಕ್ಷಣ ವಲಯಕ್ಕೆ ಇಡೀ ದೇಶದಲ್ಲಿ ವೈಜ್ಞಾನಿಕತೆ ಕಡೆಗೆ ನಡಿಬೇಕು. ಇಡೀ ದೇಶ ಈ ಮೌಢ್ಯಗಳನ್ನ ಮತ್ತೆ ಇದನ್ನ ತ್ಯಜಿಸಿ ಒಂದು ಕ್ರಮಬದ್ಧವಾಗಿ ಬದುಕಬೇಕು ಅಥವಾ ಒಂದು ಸೈಂಟಿಫಿಕ್ ಆಗಿ ಬದುಕಬೇಕು ಅನ್ನೋ ಒಂದು ದೊಡ್ಡ ಕೂಗು, ದೊಡ್ಡ ಹಸಿವು ಯುವಕರಲ್ಲಿ ಇರೋವಾಗ ಇವ್ರು ಮಾಡ್ತಿರೋದು ಏನಂದ್ರೆ ಕೃಷಿಗೆ ಇದಕ್ಕೆ ಶಿಕ್ಷಣಕ್ಕೆ ನಿಧಾನಕ್ಕೆ ಇದನ್ನ ಕಡಿಮೆ ಮಾಡ್ತಾ ಬಂದಿರೋದು. ಇದು ಎಷ್ಟು ಕೊಟ್ಟಿದ್ದಾರೆ ಕೃಷಿಗೆ? ಶಿಕ್ಷಣಕ್ಕೆ 1,39,000 ಕೋಟಿ ಕೊಟ್ಟಿದ್ದಾರೆ. ಏನ್ ಭಾರತ ದೇಶ ಎಷ್ಟು ದೊಡ್ಡದು? ಯುವಕರ ದೇಶ ಇದು. ಯಾವತ್ತೂ ಒಂದು ದೇಶದಲ್ಲಿ 60% ಯುವಕರೇ ಇರ್ತಾರೆ, ಇನ್ನು 40% ಮಕ್ಕಳು ಮತ್ತು ವಯಸ್ಸಾದವ್ರು ಇರೋದು. ಅವ್ರನ್ನ ರೂಪಿಸ್ಬೇಕಾಗಿರೋ ಕೆಲ್ಸಕ್ಕೆ ಬತ್ಲು ಇವ್ರು ಏನ್ ಮಾಡ್ತಿದ್ದಾರೆ, ವಾರಣಾಸಿಗೆ ಏನ್ ಟ್ರೈನ್ ಬಿಡ್ತೀನಿ, ಅಥವಾ ಇನ್ನೇನು ಮೆಕ್ಕಾಗ 13 ಟ್ರೈನ್ ಬಿಡ್ತೀನಿ, ಅಥವಾ ಇನ್ನೆಲ್ಲ ಮಧುರೆಗೆ 20 ಬಿಡ್ತೀನಿ. ಅಂದ್ರೆ ವಾಟ್ ಈಸ್ ದಿ ನಿಮ್ದು ಮೆಥಡ್, ವಾಟ್ ಈಸ್ ದಿ ಮೆಥಡ್ ಆಫ್ ಡೆವಲಪ್ಮೆಂಟ್? ಈ ಮೆಥಡ್ ಗೊತ್ತಿಲ್ಲ ಅವ್ರಿಗೆ. ಅವ್ರನ್ನ ಅಜ್ಞಾನಿಗಳನ್ನಾಗಿ ಬೇರೆ ಕಡೆಗೆ ತಳ್ಳಿ ಅವ್ರ ಕೂಪದಲ್ಲಿ ನರಳಬೇಕು. ಇದನ್ನು ಮಾಡ್ಲಿಕ್ಕೆ ಇವತ್ತಿನ ಬಜೆಟ್ ಹೊರಟಿದೆ. ನಿರ್ಮಲಾ ಸೀತಾರಾಮನ್ ಅವ್ರು ಲಂಡನ್ ಇಂದ ಓದ್ಕೊಂಡು ಬಂದಿರ್ಬೋದು, ಅಂದ ಮಾತ್ರಕ್ಕೆ ಅದೇ ಲಂಡನ್ ಅಲ್ಲಿ ಓದಂತ ಅಮರ್ತ್ಯ ಸೇನ್ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ, ಆಯ್ತಾ? ಇವರು ಅಲ್ಲಿ ಓದಿರ್ಬೋದು, ಸೊ ಅಲ್ಲಿ ಓದಿ ಬಂದಿರ್ಬೋದು. ಆದ್ರೆ ಅದ್ರ ಇಂಪ್ಲಿಮೆಂಟೇಶನ್ ಏನ್ ಮಾಡ್ತಿದ್ದಾರೆ ಇವರು ಅಂದ್ರೆ ಟ್ಯಾಂಪರ್ ಮಾಡ್ತಿದ್ದಾರೆ. ಭಾರತ ದೇಶಕ್ಕೆ ಬೇಕಾಗಿರೋಂತ ವೈಜ್ಞಾನಿಕ ಅಂಶಗಳನ್ನ ಪರಿಗಣನೆಗೆ ಬಜೆಟ್ ಅಲ್ಲಿ ತೆಗೆದುಕೊಂಡಿಲ್ಲ. ಇದಕ್ಕೆ ಎಕ್ಸಾಂಪಲ್ ಏನ್ ಗೊತ್ತಾ? ಇವರು ಬಜೆಟ್ ಅನ್ನು ಮಂಡನೆ ಮಾಡಕ್ ಶುರು ಮಾಡಿದ ತಕ್ಷಣ ಶೇರ್ ಮಾರ್ಕೆಟ್ 2,000 ಪಾಯಿಂಟ್ ಕುಸಿತ ಆಯ್ತು. ಆಮೇಲೆ ಅದನ್ನ ಟ್ಯಾಂಪರಿಂಗ್ ಮಾಡಿ 1 hour ಅಲ್ಲೇ ಪ್ರಧಾನ ಮಂತ್ರಿ ಆಫೀಸಿನ ಅಧಿಕಾರಿಗಳು ಬೇರೆ ಬೇರೆ ಇದಕ್ಕೆಲ್ಲ ಫೋನ್ ಮಾಡ್ಬಿಟ್ಟು ಅದನ್ನ ಇವಾಗ ಒಂದು 1,000% ಮೇಲಕ್ಕೆ ಎತ್ತೋ ಪ್ರಯತ್ನ ನಡೆಸಿ ಅದನ್ನ ಬಿಂಬಿಸ್ತಿದ್ದಾರೆ ಮೀಡಿಯಾಗಳಲ್ಲಿ. ಆಕ್ಚುಲಿ ಕುಸಿದೋಗಿದೆ. ರೂಪಾಯಿ ಬೆಲೆ ಎತ್ತಕ್ಕಾತಿಲ್ಲ ಮೋದಿಯಿಂದ. ರೂಪಾಯಿ ಬೆಲೆ ಎಲ್ಲಿ ಕುಂತಿದೆ ಅನ್ನೋದನ್ನ ನಾವಿವತ್ತು ಸೂಕ್ಷ್ಮವಾಗಿ ನೋಡ್ಬೇಕಾಗಿರೋ ಅಗತ್ಯ ಇದೆ ಮೇಡಮ್. ಇದ್ರ ಬಗ್ಗೆ ತಾವು ಕೂಡ ಈ ಅಂಶವನ್ನು ಪರಿಗಣಿಸಿ ಇದನ್ನ ಡಿಬೇಟ್ ಅನ್ನು ನಡೆಸಬೇಕು. ಮಾತನಾಡ್ತೀನಿ ನಮ್ ಜೊತೆಗೆ ಬಿಜೆಪಿ ವಕ್ತಾರರಿದ್ದಾರೆ ಚರಣ್ ಗುಂಜೂರ್ ಅವರು. ಚರಣ್ ಅವರಿಗೆ ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಿದೆ. ಹೇಳಿ, ಬಜೆಟ್ ಬಗ್ಗೆ ಏನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಬಜೆಟ್ ಮಂಡನೆ ಆದ ತಕ್ಷಣದಲ್ಲಿ ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿತಿದೆ. 1,100 ಪಾಯಿಂಟ್ಸ್ ಗಳಷ್ಟು ಕುಸಿತ ಆಗಿದೆ. ಏನ್ ಪ್ರತಿಕ್ರಿಯೆ? ಪ್ರತಿ ಸಾರಿ ಬಜೆಟ್ ಆದಾಗ್ಲೂ ಇದಾಗುತ್ತೆ. ಇದು ನಡೆಯುವಂತ ಪ್ರಕ್ರಿಯೆನೆ, ಇದೇನು ಹೊಸದೇನಲ್ಲ. ಎಲ್ಲಾ ಬಜೆಟ್ಗಳು ನೋಡಿದಾಗ್ಲೂ ಯಾವುದೇ ಸರ್ಕಾರ ಇದ್ರೂ ಈ ರೀತಿ ಏರುಪೇರು ಆಗೋದು ಸಹಜನೇ. ಪ್ರಧಾನ ಮಂತ್ರಿ ಆಫೀಸ್ ಇಂದ ಫೋನ್ ಮಾಡಿ ಅದನ್ನ ಮೇಲಕ್ಕೆತ್ತೋದು, ಈ ಹಾಸ್ಯಾಸ್ಪದ ಮಾತುಗಳು ಸುಮ್ಮನೆ ಅದು ಹೇಳ್ಬೋದು ಅಷ್ಟೇ. ಅದು ಯಾವ್ದು ನಡೆದಿರಲ್ಲ. ಇವ್ರೇನೋ ಪಕ್ಕದಲ್ಲಿ ಕೂತ್ಕೊಂಡು ಫೋನ್ ಮಾಡಿಸ್ದಂಗೆ ಹೇಳ್ತಾರೆ. ಅದು ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಇನ್ನು ಇವರು ರೇಷ್ಮೆ ಬಗ್ಗೆ ಹೇಳ್ತಾ ಇದ್ರು. ಇದೇ ಮೋದಿ ಸರ್ಕಾರನೇ ಸಿಲ್ಕ್ ಸಮರ್ಗ 2 ಅಂತ ತಂದಿದ್ದು ರೇಷ್ಮೆ ಉದ್ಯಮವನ್ನ ಮೇಲೆತ್ತಲಿಕ್ಕೆ. ಸೊ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ ಇದೆಲ್ಲ. ಇನ್ನ ಇವರು ಎಜುಕೇಶನ್ಗೆ ಏನು ಇಲ್ಲ ಅಂತಾರೆ. ಮೋದಿ ಸರ್ಕಾರ ಬಂದ್ಮೇಲೆ ಎಷ್ಟು IIT ಆಗಿದಾವೆ, ಎಷ್ಟು IIM ಆಗಿದಾವೆ, ಎಷ್ಟು ಏಮ್ಸ್ ಆಗಿದಾವೆ ಲೆಕ್ಕ ಗೊತ್ತಿದ್ಯಾ? ಶುರು ಮಾಡಿ ಒಂದು ಏಮ್ಸ್ ಮಾಡ್ಬಿಟ್ಟು ಎಷ್ಟಾಗ್ತದೆ? ಯಾಕಾಗಲ್ಲ? ನೀವು ಒಂದು ಏಮ್ಸ್ ಮಾಡಿದ್ರಿ, ಅದು ಯಾರೋ ಪುಣ್ಯಾತ್ಮಿ ಪಾಪ ಆ MP ಒಬ್ಬ ಹೆಣ್ಣು ಮಗಳು ಮಾಡೋಗಿದ್ದು ಆಸ್ತಿ ಆಡಾಯ್ತು. ಅದು ನೆಹರು ಅವರ ವಿರೋಧದ ನಡುವೆಯೋ. ಆಮೇಲೆ ಎಷ್ಟು ಏಮ್ಸ್ ಮಾಡಿದ್ರಿ, ಎಷ್ಟು IIT ಮಾಡಿದ್ರಿ? ಕೊಡಿ ಲೆಕ್ಕ. ನಾವೆಷ್ಟು IIT ಮಾಡಿದೀವಿ? ವಿದ್ಯೆ ಅಂದ್ರೆ ವಿದ್ಯೆಗೂ ಮಾಡ್ತಾ ಇದ್ದೀವಿ, ಸಂಸ್ಕೃತಿಯನ್ನು ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಅಂದ್ರೆ ನಾನ್ ನಿಮ್ಗೊಂದು ಮಾತು ಹೇಳ್ತೀನಿ ಮೇಡಮ್. ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರ್ಲಿಕ್ಕಿಂತ ಮುಂಚೆ ಟರ್ನ್ ಅರೌಂಡ್ ಟೈಮ್ ಎಷ್ಟಿತ್ತು ಹೇಳಿ ನೋಡೋಣ. ಒಂದು ವಸ್ತು ಕಾರ್ಖಾನೆಯಲ್ಲಿ ತಯಾರಾಗಿ ಬಂದರ್ಗೆ ಹೋಗೋದಕ್ಕೆ, ಬಂದರಿಂದ ವಾಪಸ್ ಬರೋದಕ್ಕಿಲ್ಲ, ಅಲ್ಲಿಂದ ಮೆಟ್ಟದ ಟರ್ನ್ ಅರೌಂಡ್ ಟೈಮ್ ಅಂತ ಇರುತ್ತೆ. ಆ ಟರ್ನ್ ಅರೌಂಡ್ ಟೈಮ್ ಎಷ್ಟಿತ್ತು? ಇವತ್ತೆಷ್ಟಿದೆ? 1 ವಾರ ಹಿಡಿತಾ ಇತ್ತು, 15 ದಿವಸ ಹಿಡಿತಾ ಇತ್ತು. ಇವತ್ತು 1 ದಿನಕ್ಕೆ ತಂದು ನಿಲ್ಸಿದ್ದಾರೆ. ಇದನ್ನೇ ಅಭಿವೃದ್ಧಿ ಅನ್ನೋದು. ಇಲ್ಲಿಂದ ಹೋಗಿ ಶಿಪ್ಮೆಂಟ್ ಅಕಸ್ಮಾತ್ ಟೈಮ್ ಸರಿಯಾಗಿ ರಸ್ತೆಗಳು ಕಾಳದ ರಸ್ತೆಗಳಲ್ಲಿ ಹೋಗಿ ಟೈಮ್ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಶಿಪ್ ಅಲ್ಲಿ ಹೋಗದೆ ಏರ್ ಶಿಪ್ಮೆಂಟ್ ಮಾಡ್ಬೇಕಾಗ್ತದೆ. ಏರ್ ಶಿಪ್ಮೆಂಟ್ ಮಾಡಿದ್ರೆ ಎಷ್ಟಾಗುತ್ತೆ ಖರ್ಚು? ಓವರ್ ಆಲ್ ಕಾಸ್ಟ್ ಎಷ್ಟಾಗುತ್ತೆ ಒಬ್ಬ ಮ್ಯಾನುಫ್ಯಾಕ್ಚರರ್ಗೆ?
ಇದನ್ನ ಯೋಚನೆ ಮಾಡ್ಬೇಕಲ್ಲ. ಇವತ್ತು ಟರ್ನ್ ಓವರ್ ಟೈಮ್ ಏನಿದೆ, ಇನ್ಫ್ಲೇಷನ್ ಎಷ್ಟಿದೆ ದೇಶದಲ್ಲಿ? ಅಮೆರಿಕಲ್ಲೇ ಕಂಟ್ರೋಲ್ ಆಗ್ತಾ ಇಲ್ಲ ಇನ್ಫ್ಲೇಷನ್. ಭಾರತದಲ್ಲಿ 1.3% ಇದೆ, ಟರ್ಕಿಯಲ್ಲಿ 30% ಇದೆ ಮೇಡಮ್, 30% ಇದೆ ಇನ್ಫ್ಲೇಷನ್. ಎಲ್ಲಿ ಬಜೆಟ್ ಎಲ್ಲಿ ಅಲೋಕೇಟ್ ಮಾಡ್ಬೇಕು ಅಲ್ಲಿ ಅಲೋಕೇಟ್ ಮಾಡ್ತಾ ಇದಾರೆ. ಈಗ ನೋಡಿ, ಏನು ಎಂಪ್ಲಾಯ್ಮೆಂಟ್ ಸ್ಕೀಮ್ಗೆ 6,000 ಕೋಟಿ ಕೊಟ್ಟಿದ್ರು ಹೋದ ಬಜೆಟ್ ಅಲ್ಲಿ. ಈ ಬಜೆಟ್ ಅಲ್ಲಿ 20,000 ಕೋಟಿ, 194% ಮಾಡಿದ್ದಾರೆ. ಎಲ್ಲಾ ಕ್ಷೇತ್ರಕ್ಕೂ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ವಿರೋಧ ಮಾಡ್ಬೇಕು, ಮಾಡ್ಲಿ, ಏನ್ ತೊಂದ್ರೆ ಇಲ್ಲ. ಏನ್ ಕಾಂಗ್ರೆಸ್ ಅವರಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಓ ಸೂಪರ್ ಬಜೆಟ್ ಇದು ಅಂತಾರ ಅವರು? ಅನ್ನಲ್ಲ. ನನಗೆ ಗೊತ್ತಿರೋದೇ ನಿಮಗೂ ಗೊತ್ತಿರೋದೆ. ಸರಿ ಚರಣ್, ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ದೇಶದಲ್ಲಿ ಒಟ್ಟು IITIIMಗಳು 13 ಇತ್ತು. ನೀವು ಅಧಿಕಾರಕ್ಕೆ ಬಂದ ನಂತರದಲ್ಲಿ 7 ಮಾಡಿದಿರಿ. ಒಟ್ಟು ಈಗ 27 ಮೇಡಮ್, ದಯವಿಟ್ಟು ಕ್ಷಮಿಸಿ. ಇನ್ನೂ ಜಾಸ್ತಿ ಆಗಿದೆ. ಅಲ್ಲ, ಇನ್ನೂ ಜಾಸ್ತಿ ಆಗಿದೆ. ಇಲ್ಲ, ಲಿಸ್ಟ್ ಇಟ್ಕೊಂಡಿದ್ದೀನಿ ನಾನು. ಊರುಗಳು ಸಮೇತ ಹೇಳ್ಬಿಡ್ರಿ ಜಾಸ್ತಿ ಆಗಿದ್ರೆ. ವಾಜಪೇಯಿ ಅವರು ಮಾಡಿದ ಎಷ್ಟು? ಅದೇ ಊರುಗಳು ಸಮೇತ ಹೇಳ್ಬಿಡಿ ಇಲ್ಲಿ ಆಗಿದೆ ಅಂತ. ಅಲ್ಲ, ವಾಜಪೇಯಿ ಅವರು ಮಾಡಿದ ಎಷ್ಟು? ಅದು ನೀವ್ ಹೇಳ್ಬೇಕಲ್ಲ. ನೀವ್ 2 ಅನೌನ್ಸ್ ಮಾಡಿದ್ರೆ ಅಷ್ಟೇ, ಕಂಪ್ಲೀಟ್ ಮಾಡ್ಲಿಲ್ಲ. UPA ಕಾಲದಲ್ಲಿ 2 ಅನೌನ್ಸ್ ಮಾಡಿದ್ರಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಕಂಪ್ಲೀಟ್ ಮಾಡ್ಲಿಲ್ಲ. ನೀವು ಅನೌನ್ಸ್ ಮಾಡಿದ್ರಿ ಅಷ್ಟೇ. ಅಲ್ಲ, ಅದು ಏನಾಗತ್ತೆ ಚರಣ್, ಈಗ ಮತ್ತೆ ಇವರು ವಿದ್ಯೆ ಅಮರ್ತ್ಯ ಸೇನು ಅಲ್ಲೆಲ್ಲ ಹೋಗೋದ್ ಬೇಡ. ಅಮರ್ತ್ಯ ಸೇನ್ ದೇಶ ನಡೆಸ್ಲಿಕ್ಕೆ ಆಗಲ್ಲ ರೀ, ದೇಶ ನಡೆಸ್ಲಿಕ್ಕೆ ಆಗಲ್ಲ. ನಾನು ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ ಅಂತ ನಾನು ಕಾರ್ಮಿಕ ಸಚಿವನಾಗಕ್ಕೆ ಆಗಲ್ಲ. ಒಂದ್ ಹೇಳ್ತೀನಿ ಕೇಳಿ, ಆಡಳಿತವೇ ಬೇರೆ, ವಿದ್ಯೆಯೇ ಬೇರೆ. ನೀವ್ ಎರಡಕ್ಕೂ ತನಕಾಗಕ್ ಹೋಗ್ಬೇಡಿ. ವಿದ್ಯೆನೇ ಬೇಕು ಅನ್ನಂಗಿದ್ದಿದ್ರೆ ನೆಹರುಗಿಂತ ಚೆನ್ನಾಗಿ ಓದಿದ ಅಂಬೇಡ್ಕರ್ ಪ್ರಧಾನಿ ಆಗ್ಬೇಕಾಗಿತ್ತು. ಆದ್ರ ಈ ದೇಶದಲ್ಲಿ ನಿಮ್ ಸರ್ಕಾರ ಇದ್ದಿದ್ದು, ವಿಶ್ವ ಹಿಂದೂ ಪರಿಷತ್ ನಮ್ ಸರ್ಕಾರ ಜನಸಂಘದವ್ರು ಬಿಡ್ಲಿಲ್ಲ. ಭಾರತ ರತ್ನ ಕೊಡ್ತೀವಿ ಅಂತ ಶೋ ಕೊಡ್ತೀರಾ? ಆಡಳಿತ ನಡೆಸೋಕ್ ಬೇಕಾಗಿರೋದು ಕೆಪಾಸಿಟಿ ರೀ. ಆರ್ಗನಿಸಮ್ ಇರ್ಬೇಕು, ಕೆಪಾಸಿಟಿ ಅಲ್ಲ. ಕೆಪಾಸಿಟಿ 56 ಇಂಚ್ ಎದೆ ಅಲ್ಲ. ಪ್ರಪಂಚದಲ್ಲೇ 4ನೇ ಎಕಾನಮಿ, ಆರ್ಗನಿಸಮ್ ಬೇಕು. 4ನೇ ಎಕಾನಮಿ ಪ್ರಪಂಚದಲ್ಲಿ ಇವತ್ತು. ಎಷ್ಟು ಬಿಲಿಯನ್ ಅಪ್ಪ? ಯಾವತ್ ತಗೊಂಬಂದ್ರು ಗೊತ್ತಿಲ್ಲ. ಯಾವತ್ ತಗೊಂಡ್ 2008ರಲ್ಲಿ ಎಷ್ಟಿತ್ತಪ್ಪ? 2008ರಲ್ಲಿ ಎಷ್ಟಿತ್ತು? ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಮಾಡಕ್ಕೆ ನಿಮ್ಮ ಹಣಕಾಸು ಮಂತ್ರಿಗೆ 4ನೇ ಎಕಾನಮಿ ಇದು ಟ್ರಂಪ್ ಮುಂದೆ ಹೇಳಕ್ ಹೇಳಿ, ಪತ್ರ ಬಿಡುಗಡೆ ಮಾಡಿ. ನೀವು ಟ್ರಂಪ್ ಆತ ಟ್ಯಾಕ್ಸ್ ಹಾಕಿ ಶಿವಕುಮಾರ್ ಅವರು ಹೇಳ್ಬಿಟ್ಟು ಬಂದಿದ್ದಾರಲ್ಲ ವಿದೇಶದಲ್ಲಿ ಕುತ್ಕೊಂಡು, ಭಾರತದ ಆರ್ಥಿಕತೆ ಸೂಪರ್ ಆಗಿದೆ ಅಂತ. ನಿಮ್ DK ಶಿವಕುಮಾರ್ ಅವರು ಹೇಳಿದಾರೆ. ಪೊಲಿಟಿಕಲ್ ಡಿಬೇಟ್ ಅಲ್ಲ. ಮಂಜುನಾಥ್ ಅದೇವ್ರೆ, ದಯವಿಟ್ಟು ಸ್ವಲ್ಪ ನಾವು ಬಜೆಟ್ ಡಿಬೇಟ್ ಮಾಡ್ತಾ ಇದೀವಿ. ಚರಣ್ ಅವ್ರೆ, ಈಗ ದೇಶದ ಜನಕ್ಕೆ ಏನ್ ನಿರೀಕ್ಷೆ ಇತ್ತು ಅಂತಂದ್ರೆ, ನಮ್ಮ ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ನೋಡುವ ರೀತಿ ಮತ್ತು ಬಳಸುವ ಒಂದು ಸನ್ನಿವೇಶ ಬೇರೆ ಬೇರೆನೆ ಇದೆ. ಹಾಗಾಗಿ ಅದ್ರ ಮೇಲೆ ಏನಾದ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ಬೆಲೆ ಏರಿಕೆ ತೀರಾ ಆಗ್ತಿದ್ರಿಂದ ಕಡಿಮೆ ಮಾಡೋದಕ್ಕೆ ಏನಾದ್ರು ಒಂದು ಯೋಚನೆ? ಅಲ್ಲ, ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೇಡಮ್. ಏನು ಈ ಟ್ಯಾಕ್ಸ್ ಏನಾದ್ರ ಮೇಲೆ ಜಾಸ್ತಿ ಮಾಡಿ ಬೆಲೆ ಜಾಸ್ತಿ ಆಗಿದ್ದಲ್ಲ. ಇದು ಬೆಲೆ ಯಾಕೆ ಜಾಸ್ತಿ ಆಯ್ತು ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಜಿಯೋ ಪೊಲಿಟಿಕಲ್ ಇಶ್ಯೂ ಮೇಡಮ್. ಇಡೀ ಪ್ರಪಂಚದಲ್ಲಿ ಯಾರು ಶೇರ್ಗಳ ಮೇಲೆ, ಡಿಬೆಂಚರ್ಸ್ ಮೇಲೆ ಹೂಡಿಕೆ ಮಾಡ್ತಾ ಇಲ್ಲ. ಯಾಕಂದ್ರೆ ವಾತಾವರಣನೇ ಹಂಗಿದೆ ಪ್ರಪಂಚದಲ್ಲಿ. ಗಲ್ಫ್ ಮಿಡಲ್ ಈಸ್ಟ್ ನಲ್ಲಿ ಸಮಸ್ಯೆ ಇದೆ, ರಷ್ಯಾ ಉಕ್ರೇನ್ ವಾರ್ ಇದೆ, ಮತ್ತು ಟ್ರಂಪ್ ನ ನೀತಿಗಳು ಕಾರಣಕ್ಕೆ ಈ ಎಲ್ಲ ಭಯದ ವಾತಾವರಣದಿಂದ ಜನ ಏನ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟರ್ಸ್ ಅಪಾರ್ಟ್ ಫ್ರಮ್ ಲ್ಯಾಂಡ್, ಶೇರ್ಸ್, ಡಿಬೆಂಚರ್ಸ್ ಗಿಂತ ಗೋಲ್ಡ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರೋ ಕಾರಣಕ್ಕೆ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಆಗೋದು. ಇದನ್ನ ನರೇಂದ್ರ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಅವರು, ನಾನು ನೀವು ಮಾಡೋದಲ್ಲ ಅಲ್ವಾ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಸರಿ, ಆದ್ರೆ ನಮ್ಗೆ 3% GST ಇದೆ, ಅಥವಾ ಬೇರೆ ಏನಾದ್ರೂ ಪ್ರೋತ್ಸಾಹದಾಯಕವಾಗಿ ಯೋಜನೆಗಳನ್ನ ಒಂದು ಬೆಲೆ ಏರಿಕೆ ಆಗ್ತಿದೆ ಅದನ್ನ ಸರ್ಕಾರ ಮಾಡಿದೆ. ಈಗ ಮೊನ್ನೆ ತಾನೇ GST 2.0 ಅಲ್ಲಿ ಇದ್ದಂತ ಎಲ್ಲಾ ಸ್ಲಾಬ್ಗಳು ತೆಗೆದು 2 ಸ್ಲಾಬ್ ತಂದಿಟ್ಟಿದ್ದಾರೆ. ಹೌದಾ? ಅದನ್ನ ಮೆಚ್ಚಲೇಬೇಕಲ್ವಾ? 18% 5% ತಂದಿದ್ದಾರೆ. ಎಷ್ಟೋ ಸಾಮಗ್ರಿಗಳಿಗೆ ನಿಲ್ಲಾಗೋಯ್ತು GST. ಸರ್, ಇಂಪ್ಲಿಮೆಂಟೇಷನ್ ಆಗ್ತಾ ಇರುವಂತ ಸಮಯದಲ್ಲಿ ಈ ರೀತಿ ಆಗಾಗ ಮಾಡ್ತಾ ಬರ್ತಾ ಇರ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಆಗ್ಬೇಕಲ್ವಾ, ದೇಶವನ್ನು ನಡೆಸ್ಬೇಕಲ್ವಾ? ಸರಿ.